ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಸೋನಿ 9 ಬೀದರ್ ಸುದ್ದಿ ವಾಹಿನಿ ವೀಕ್ಷಕರು, ಎನ್ಎಕ್ಸ್ಟಿ ಕೇಬಲ್ ಆಪರೇಟರ್ಗಳು ಹಾಗೂ ಬೀದರ್ ಜಿಲ್ಲೆಯ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಲಮಾಣಿ ಸಮಾಜ ಬಾಂಧವರಿಗೆ ಸೋನಿ 9 ಬೀದರ್ ಸುದ್ದಿ ವಾಹಿನಿ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರ ಸಂತ ಸೇವೆಲಾಲರ 283ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕೋರಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ರೈಬಲ್ ಫೌಂಡೇಶನ್ ಮತ್ತು ಸಫಾ ಸಂಸ್ಥೆಯಿಂದ ಬೀದರ್ ನಗರದ 97 ಮುಸ್ಲಿಂ ಸಮಾಜದ ಸಣ್ಣ ವ್ಯಾಪಾರಿಗಳಿಗೆ ಸಾಮಗ್ರಿಗಳ ಜೊತೆ ಟೇಲ ಬಂಡಿ ವಿತರಣೆ. ಬೀದರ್ ನಗರದಲ್ಲಿ ಲಮಾಣಿ ಸಮಾಜದಿಂದ ಕೋವಿಡ್-19 ನಿಯಮಗಳ ಪಾಲನೆ ಮೂಲಕ ಶ್ರೀ ಸಂತ ಸೇವೆಲಾಲರ 283ನೇ ಜಯಂತಿ ಆಚರಣೆ. ಪಟ್ಟಭೂಮಿಯಲ್ಲಿ ವಕ್ಫ್ ಮಂಡಳಿ ಎಂದು ನಮೂದಿಸಿದ್ದನ್ನು ತೆಗೆದುಹಾಕಲು ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಂಘದಿಂದ ಬೃಹತ್ ಪ್ರತಿಭಟನೆ. ಬೀದರ್ನ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳಿಗಾಗಿ ಅಂತರಿಕ್ಷದ ಕುರಿತು ತಿಳುವಳಿಕೆ ಕಾರ್ಯಕ್ರಮ ಆಯೋಜನೆ. ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಹಾಗೂ ತುರ್ತು ಸ್ಪಂದಿಸಲು ಶಕ್ತಿ ಪಡೆ ರಚನೆ. ಡಾಕ್ಟರ್ ಕೆ ಮಂಜು ಅವರ ಜನ್ಮದಿನ ಪ್ರಯುಕ್ತ ಗುರುಪಾದಪ್ಪ ನಾಗರಪಳ್ಳಿ ಆಸ್ಪತ್ರೆಯಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ಸುದ್ದಿಯ ವಿವರಗಳು. ರೈಬಲ್ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಸಫಾ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ಬಡ ಮುಸ್ಲಿಂ ಸಮಾಜದ ನಿರುದ್ಯೋಗಿಗಳಿಗೆ ಅವರು ಮಾಡುವ ಹಣ್ಣು ಹಂಪಲು ಮಾರಾಟ, ತರಕಾರಿ ಮಾರಾಟ ಸೇರಿದಂತೆ ಸಣ್ಣ ಪುಟ್ಟ ಉದ್ಯೋಗ ಮಾಡುವ 97 ಜನ ನಿರುದ್ಯೋಗಿಗಳಿಗೆ ಸಾಮಗ್ರಿ ಸಹಿತ 15,000 ರೂಪಾಯಿ ಬೆಲೆಯ ಟೇಲ ಬಂಡಿಗಳು ಬೀದರ್ ನಗರದಲ್ಲಿ ವಿತರಣೆ ಮಾಡಲಾಯಿತು. ಗಯಾ ಸಮದ ರಸಾದಿ ಅವರು ಮಾತನಾಡುತ್ತಾ, ಸಾಹೇಬರ ಫೌಂಡೇಶನ್ ಮತ್ತು ಅಖಿಲ ಭಾರತ ಸಫಾ ಸಂಸ್ಥೆ ವತಿಯಿಂದ ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯಲ್ಲಿ ಲಾಕ್ಡೌನ್ದಿಂದ ತೀವ್ರ ಸಮಸ್ಯೆಯಲ್ಲಿರುವ ಟೇಲ ಬಂಡಿ ನಡೆಸುವ ನಿರುದ್ಯೋಗಿ ಯುವಕರಾಗಿ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಬೀದರ್ ನಗರದಲ್ಲಿ ಬಡ ನಿರುದ್ಯೋಗಿ ಮುಸ್ಲಿಂ ಯುವಕರಿಗೆ 97 ಟೇಲ ಬಂಡಿಗಳು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ರಾಯಬರ್ ಫೌಂಡೇಶನ್ ಸಹ್ಯಾದ್ ಸಾಬೇರ್ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ನಿರುದ್ಯೋಗಿ ಮುಸ್ಲಿಂ ಬಡ ಯುವ ಜನಾಂಗ ಆರ್ಥಿಕವಾಗಿ ಸಬಲೀಕರಣವಾಗಲಿ ಎಂಬ ಉದ್ದೇಶದಿಂದ ಸಾಹೇಬರ ಫೌಂಡೇಶನ್ ಮತ್ತು ಅಖಿಲ ಭಾರತ ಸಫಾ ಸಂಸ್ಥೆಯ ವತಿಯಿಂದ ಉಚಿತವಾಗಿ 97 ಟೇಲ ಬಂಡಿಗಳು ವಿತರಿಸಲಾಯಿತು ಎಂದು ಹೇಳಿದರು. ಅಖಿಲ ಭಾರತ ಸಫಾ ಸಂಸ್ಥೆಯ ಕಾರ್ಯದರ್ಶಿ ಸೈಯದ್ ಮನ್ಸೂರ್ ಖಾದ್ರಿ ಅವರು ಮಾತನಾಡುತ್ತಾ, ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗದಿಂದ ಬಳಲುತ್ತಿರುವ ಮುಸ್ಲಿಂ ಸಮಾಜದ ಬಡ ವ್ಯಾಪಾರಿಗಳಿಗೆ ಉದ್ಯೋಗ ನೀಡುವ ಕಾರ್ಯ ಮಾಡಲಾಗಿದೆ ಎಂದು ತಿಳಿಸಿದರು. ಮೊಹಮ್ಮದ್ ರೆಹಬುಲ್ಲಾ ಹಕ್ ಅವರು ಮಾತನಾಡುತ್ತಾ, ರೈಬಲ್ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಸಫಾ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ಬಡ ಮುಸ್ಲಿಂ ಸಮಾಜದ ನಿರುದ್ಯೋಗಿಗಳಿಗೆ ಅವರು ಮಾಡುವ ಹಣ್ಣು ಹಂಪಲು ಮಾರಾಟ, ತರಕಾರಿ ಮಾರಾಟ ಸೇರಿದಂತೆ ಸಣ್ಣ ಪುಟ್ಟ ಉದ್ಯೋಗ ಮಾಡುವ 97 ಜನ ನಿರುದ್ಯೋಗಿಗಳಿಗೆ ಸಾಮಗ್ರಿ ಸಹಿತ 15,000 ರೂಪಾಯಿ ಬೆಲೆಯ ಟೇಲ ಬಂಡಿಗಳು ಬೀದರ್ ನಗರದಲ್ಲಿ ವಿತರಣೆ ಮಾಡಲಾಯಿತು ಎಂದು ಹೇಳಿದರು. ಫಲಾನುಭವಿ ಮೊಹಮ್ಮದ್ ಅಸ್ರಫುದ್ದೀನ್ ಚಿಟ್ಟಗುಪ್ಪ ಅವರು ಮಾತನಾಡುತ್ತಾ, ಸಾಹೇಬ್ ಫೌಂಡೇಶನ್ ಮತ್ತು ಅಖಿಲ ಭಾರತ ಸಫಾ ಸಂಸ್ಥೆ ವತಿಯಿಂದ ನನ್ನಂತಹ ಸಣ್ಣ ವ್ಯಾಪಾರಿಗಳಿಗೆ ತರಕಾರಿ ಮಾರಲು ಸಾಮಗ್ರಿ ಸಹಿತ ಟೇಲ ಬಂಡಿ ನೀಡುವ ನಮಗೆ ಜೀವನ ಆರ್ಥಿಕವಾಗಿ ಸಬಲವಾಗಲು ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಾಹೇಬ್ ಫೌಂಡೇಶನ್ ಮತ್ತು ಅಖಿಲ ಭಾರತ ಸಫಾ ಸಂಸ್ಥೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಮತ್ತು ನಾಗರಿಕರು ಇದ್ದರು.
रहबर फाउंडेशन का मकसद ये है कि जो बेरोज़गार लोग हैं उनको रोज़गार देना, ये इसका मकसद है। और अल्हम्दुलिल्लाह रहबर फाउंडेशन ने सफा बैतुल माल के कोलैबोरेशन से और अल्हम्दुलिल्लाह ये पूरी तरह ये अच्छी बंडियाँ तैयार की गई हैं। बहुत कीमती बंडियाँ हैं और सामान भी बहुत अच्छा रखा गया है। पर बंडी के साथ सामान के साथ 15,000 रुपये का खर्च है और 96 बंडियाँ, ये ठेला बंडियाँ दी गई हैं, ये पुश कार्ड्स हैं। और इसका मकसद जो बेरोज़गार हैं उनको रोज़गार देना मकसद है इसका। और आज जो काम हुआ बीदर में हुआ है और हैदराबाद में 400 बंडियाँ दे चुकी हैं और गुलबर्गा में और बीदर में, ज़हीराबाद में, सदासीपेट में और संगारेड्डी में ये तमाम काम हुआ है। इसमें फ्रूट्स है और मिक्स वेजिटेबल है और देखिए प्लास्टिक की बंडी है, इस तरह के बहुत से सामान देते हैं। कुछ नहीं, 1 रुपया पैसा नहीं है, पूरा सर्वे करते हैं जो गरीब लोग रहे हैं। ये हमसे मत पूछिए, जो लोग ले जा रहे हैं ना उनसे पूछिए, ठीक है। तकरीबन 6 महीने से चल रहा मुख्तलिफ़ सिटीज़ के अंदर और सर्वे करके जो मुस्तहिक लोग हैं, गरीब है, बेरोज़गार हो गए जो लॉकडाउन की वजह से या उसकी वजह से, तो उन लोगों को फिर से जो है फाइनेंशियली साउंड करने के मकसद से उन लोगों को सर्वे करके जो भी मुस्तहिक है, डिज़र्विंग कैंडिडेट्स है, उन लोगों को आइडेंटिफाई करके एक डेट फिक्स करके उन लोगों को बुला के ये जो कारोबार करना चाह रहे हैं वो उनके हिसाब से, फ्रूट्स का कारोबार करने वालों को फ्रूट्स, या माउस का कारोबार करने वालों को माउस, जाम का कारोबार करने वालों को जाम, या कोई टिफ़िन सेंटर का काम कर रहा तो उसको टिफ़िन सेंटर, कोई प्लास्टिक बेचता हूँ बोला तो प्लास्टिक, कोई अदरक लहसुन बेचता हूँ बोला तो अदरक लहसुन। इस तरह से जो कारोबार वो चाहते हैं वो मटेरियल के साथ तकरीबन 15,000 रुपये में ये सफ़ा बैतुल माल वाले बना रहे, इसलिए ये 15,000 में, वरना बंडी 15,000 की बनती है। तो इसलिए तो मकसद यही है कि जितने भी बेरोज़गार है, गरीब है, मुस्तहिक है, उन लोगों के फाइनेंशियली साउंड होना और वो ख़ुद अपने पैरों पे ठहरना, वो मकसद से दिए गए हैं। ये अभी चल रहा, अभी फ्यूचर में जो है विकाराबाद, टांडूर, जडचरला, शादनगर वगैरह हमारे लिस्ट में है। तो ये साइकिल है, चलते ही रहती। मतलब अब अपने पास हिंदुस्तान में गरीबों की कमी नहीं है, आप कितना भी करें कम है, हम जितना भी करें कम है, इसलिए अब चल रहा, समझिए ये चलते रहेंगे इंशाल्लाह। अल्लाह का एहसान अज़ीम है कि अल्लाह ताला ने हम तमाम को इस बात की तौफीक दी कि गरीबों के लिए कुछ करें। रहबर फाउंडेशन और सफ़ा बैतुल माल की जानिब से आज गरीब ठेला बंडी वालों में यहाँ बीदर में 96 बंडियाँ यानी 96 पुश कार्ड्स जो है ना तकसीम हुए हैं। सिर्फ पुश कार्ड नहीं बल्कि उसके साथ उनका रोज़ाना का जो सामान होता है, जैसे अगर फ्रूट बेचने वाला है तो फ्रूट, तरकारी बेचने वाला है तो तरकारी, मिर्ची भजियों का कारोबार करता है तो उसको उसका सामान, जो आदमी जो काम करता है उसको उसके एतबार से कुछ मटेरियल भी फराहम किया गया है ताकि वो इसके ज़रिए अपने उस पर लग जाए, काम पर लग जाए। और अल्लाह ताला से दुआ है कि जो मुखय्यर हज़रात इसमें ताउन किए हैं, अल्लाह ताला उन्हें दिन दोगुनी रात चौगुनी तरक्की अता करे, उनके कारोबार में बरकत दे। ये सफ़ा बैतुल माल हैदराबाद और रहबर फाउंडेशन के जानिब से ये काम किया गया है। ये जो प्रोग्राम रखा गया है रहबर फाउंडर के साबिर साहब और सफ़ा बैतुल माल के ऑल इंडिया सदर ग़ियास अहमद रशादी की दिलचस्पी थी, वो लोगों, गरीब लोगों तक, मुस्तहिक लोगों तक इमदाद करें, किस तरीके से करें। वो रहबर फाउंडर के साथ लेकर 96 करीब 100 को 4 बंडियाँ कम गरीबों में तकसीम किया गया है। 100 हर बंडी की कीमत कम से कम 15,000 रुपये है और सभी जिनको भी ये तो दिया गया है उनसे ये कहा गया है कि इसको फ़रोख्त नहीं करना, आप बेचना नहीं, आप अपना आप खुद के कारोबार से वो कीजिए, आप पैसे कमाइए, आप फिर आने वाले दिनों तक आप किसी से लेने के काबिल नहीं रहेंगे इंशाअल्लाह। इतना बात कहते हुए मैं बात ख़त्म करता हूँ। जज़ाकल्लाह खैर। मेरा नाम मोहम्मद अशरफुद्दीन है, मैं चुड़गुप्पे से आया हुआ हूँ। रहबर फाउंडेशन वाले जो है ना हमें यह तरकारी और बंडी फ्री में दे दी, जो है ये बंडी पे करके आप जो है ना आप आगे पैसे कमा कर घर में जोरों को, बच्चों को, सबको अच्छा रखने के लिए मैं रहबर फाउंडेशन वालों का बहुत तहे दिल से शुक्रिया अदा करता हूँ। अल्लाह ताला उनको और तरक्की दे। शुक्रिया। तरकारी में पूरे तरकारी देख सकते हैं आप, यहाँ पालक है, गोभी है, टमाटा है, आलू है, नींबू है, भिंडी है, मिर्ची है, कद्दू है, बंडी भी दे दी है, नया बंडी है। जी बिल्कुल, अच्छा काम करके हम अच्छा पैसा कमाएंगे।
ಬೀದರ್ ನಗರದ ಗುರುನಾನಕ್ ದೇವಾಲಯ ಒಟ್ಟು ಸಮೀಪದಲ್ಲಿರುವ ಸಂತ ಸೇವಲಾಲರ ಭವನದಲ್ಲಿ ಬೀದರ್ ಜಿಲ್ಲಾ ಲಮಾಣಿ ಸಮುದಾಯದವರು ಶ್ರೀ ಸಂತ ಸೇವಲಾಲರ 283ನೇ ಜಯಂತಿ ಕಾರ್ಯಕ್ರಮವು ರಾಜ್ಯ ಸರ್ಕಾರದ ಕೋವಿಡ್-19 ನಿಯಮಗಳ ಪ್ರಕಾರ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ನಗರ ಯೋಜನೆ ನಿರ್ದೇಶಕ ಮೋತಿಲಾಲ್ ಲಮಾಣಿ ಅವರು ಮಾತನಾಡುತ್ತಾ ಸಂತ ಸೇವಲಾಲರು ಲಮಾಣಿ ಸಮುದಾಯದ ಆರಾಧ್ಯ ದೇವರಾಗಿದ್ದು ಲಮಾಣಿ ಸಮಾಜದ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಬೀದರ್ ನಗರದ ಗುರುನಾನಕ್ ದೇವಾಲಯ ಲೇಔಟ್ ಸಮೀಪದಲ್ಲಿರುವ ಸಂತ ಸೇವಲಾಲ್ ಭವನದಲ್ಲಿ ಬೀದರ್ ಜಿಲ್ಲೆಯ ಲಮಾಣಿ ಸಮುದಾಯದವರು ಸಂತ ಸೇವಲಾಲರ 283ನೇ ಜಯಂತಿ ಕಾರ್ಯಕ್ರಮವು ರಾಜ್ಯ ಸರ್ಕಾರದ ಕೋವಿಡ್-19 ನಿಯಮಗಳ ಪ್ರಕಾರ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ನಗರ ಯೋಜನೆ ನಿರ್ದೇಶಕ ಮೋತಿಲಾಲ್ ಲಮಾಣಿ ಅವರು ಮಾತನಾಡುತ್ತಾ ಸಂತ ಸೇವಲಾಲರು ಲಮಾಣಿ ಸಮುದಾಯದ ಆರಾಧ್ಯ ದೇವರಾಗಿದ್ದು ಲಮಾಣಿ ಸಮಾಜದ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಬೀದರ್ ಜಿಲ್ಲೆಯ ಲಮಾಣಿ ಸಮುದಾಯದ ಪ್ರಮುಖರಾದ ಬಸವರಾಜ್ ಪವರ್ ಅವರು ಮಾತನಾಡುತ್ತಾ ಶ್ರೀ ಸಂತ ಸೇವಲಾಲರ 283ನೇ ಜಯಂತಿಯನ್ನು ರಾಜ್ಯ ಸರ್ಕಾರದ ನಿಯಮದಂತೆ ಆಚರಣೆ ಮಾಡಲಾಗುತ್ತದೆ. ಲಮಾಣಿ ಸಮಾಜದ ವೇಷಭೂಷಣ ಹಾಗೂ ಭಾಷಾ ವಿಶಿಷ್ಟವಾಗಿದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಲಮಾಣಿ ಸಮುದಾಯದ ಪ್ರಮುಖ ನಾಯಕರಾದ ಗೋವರ್ಧನ್ ರಾಠೋಡ್ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಕೋವಿಡ್-19 ನಿಯಮದಂತೆ ಸರಳವಾಗಿ ಶ್ರೀ ಸಂತ ಸೇವಲಾಲರ 283ನೇ ಜಯಂತಿ ಆಚರಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಲಮಾಣಿ ಸಮುದಾಯದ ನೌಕರರು, ನಾಗರಿಕರು ಹಾಗೂ ಮಹಿಳೆಯರು ಇದ್ದರು. भुणेंटाळ भलेसु भेटकर सर्व इच्छा पूर्ण कर अन्य धन्यर कोटी खोल वांजवान वंशावळी बेटा बेटी तांड पेट नगरवास लोकून जी सवाई रिकाड आहे विघ्न दूर कर बीमारी माया दया धर्म परोपकारे शेर वाटवता याडी सुख शांति समाधान शेर घरेर मायर काड सावकारेर समनगर काड कचेरी पंकाली साती देवी का ध्यान कर धूप धवान रवान कर कड़ाव प्रसाद भोग बलिदानेर पूजा कराचा घोर समाज सारी भारत भर याडी पावली आज सेवालालेर जयंतीर दाडो तारो भक्त सेवालालचं मार्यामा स्वायर का माया की जय। हां बोल जय सद्गुरु सेवालाल करितार सेवालाल कळादारी मोतीवाळा तोडाळ अलंकारी नरभेद खंड बाल ब्रह्मचारी करतार सेरेम सवा शेर कर हरकतेम बरकत कर भंडार भरपूर कर चिते काम फतेह कर उंदे ताला समय कर पड़ी रोटी खड़ी कर तार गोर बंदा रक्षण कर कमाईम बरकत कर जता समंता डण आने पुष्पा सद्गुरु सेवालाल महाराज की जय। सद्गुरु सेवालाल महाराज की जय। तपस्वी महाराज की जय। भवानी माता की जय। आज ये जागे पर आपण भी एक चीफ गेस्ट है करें क्या सो यू आर प्राउडली वी आर वेरी प्राउडली टू वेलकम यू। अब चिंता करे वाळो छे एक हित कापाडो दृष्टी करें कजू आपण समाजेर काय छे के तो घणो कळकळीती ये विचार करायचो कोण छे पण वास्ते ये भावनामय आज संत सेवालाल महाराजर 283वी जयंती उपलक्ष्यमय मां सेन काय छे शुभाशय देतो हुओ आज मां आदरणीय श्री मोतीलाल लमाणी साहेब काय छे के तो रिक्वेस्ट करू छू आता आपण जो समाज बैठो छे ये समाजेर काय छे के तो आज संत सेवालाल महाराजर आशीर्वचनेर रूपे सिंध प्रांते में लंबाणी नो तमे अनेक माणसे मालम छे को पाकिस्तान में लंबाणी मा वेबसाइट गूगल एमा से सर्च करता ಕೆಲವೊಂದು ಪ್ರಾಂತೆಂದು ಮೀ ಲಂಬಾಣಿ ಗರುಚ ಆದ್ರೆ ಇತ್ತೀಚೆಗೆ ಗೋರ್ ಸಿಕ್ವಾಡಿ ಕಾಯಿ ಚಳವಳಿ ಚಾಲ್ರಿಚ ಓಕಜ ಪ್ರಕಾರ ಕೆಲವೊಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ ಬಂಜಾರ ಸಮಾಜ ಇಂದು ಕೋವಿಡ್ ನಿಯಮಗಳನ್ನು
ಗಮನದಲ್ಲಿಟ್ಟುಕೊಂಡು ಅತ್ಯಂತ ಸರಳವಾಗಿ ಒಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಿಸಿದ್ದೇವೆ. ನಮ್ಮ ಸಮಾಜ ಮೊದಲಿಂದಲೂ ಶಾಂತಿ ಸೌಹಾರ್ದತೆಗೆ ಬೆಲೆ ಕೊಟ್ಟಂಥ ಸಮಾಜ. ಅದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಮಾಜ ಇಂದು ಏನು ಮಾಡಿದೆ ಅಂದರೆ ಒಂದು ಸೇವಾಲಾಲ್ರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ನಮ್ಮ ಸಮಾಜದ ವತಿಯಿಂದ ಈ ರಾಜ್ಯಕ್ಕೆ ದೇಶಕ್ಕೆ ಎಲ್ಲರಿಗೂ ಕೂಡ ನಾವು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. भारत देश के अंदर प्राचीन इतिहास में बंजारा समाज का महत्व बहुत ही ऐतिहासिक एवं स्मरणीय है। बंजारा समाज का इसकी जो वेशभूषा, भाषा और फिर इसका जो संस्कार है, इस संस्कार को लेकर के पूरे विश्व में बंजारा समाज एक गुरु को मानते हुए आ रहा है। परम आदरणीय पूज्य संत सेवालाल महाराज जी की आज 283वीं जयंती के उपलक्ष्य में बीदर जिले में आज कोविड का जो नियम है, इस नियम को लेकर के सरकार के जो निर्देश है उसको पालन करते हुए आज हम बहुत ही सरलता से यह आचरण किए हैं बीदर नगर में। पिछले कई सालों तक कोविड आने से पहले बहुत बड़े पैमाने पे बीदर जिले में हम ऐतिहासिक रैली के तौर पे बंजारा समाज को एकत्रित करते हुए यहाँ पे हम आचरण करते थे। आज ये दुर्भाग्य है, पूरे जगत के अंदर ये कोरोना फैला हुआ है। इसको रोकथाम करने के लिए सरकार के जो नियम है उसको पालन करते हुए हमने आज बहुत ही सरल ढंग से अपने गुरु की जयंती यहाँ पे आचरण किए हैं, मनाए हैं। एक बात मैं कहना चाहता हूँ, पूरे विश्व के अंदर बंजारा समाज एक ऐसा समाज है जिसकी लिखित में कोई संवैधानिक भाषा नहीं है, लेकिन यहाँ का भी बंजारा और फिर अब्रॉड में रहने वाला भी बंजारा, यानी कोई भी देश का, कोई भी प्रदेश का, कोई भी भाव का, कोई भी भक्ति का यदि वो बंजारा है तो एक बात में वो अपने आप को जो है बहुत ही निकट और बहुत ही आत्मीय सा एक बोली के ऊपर वो अपनी पहचान बनाता, यही इसकी विशेषता है। आज इस उपलक्ष्य में मैं समस्त बीदर जिले के समस्त नागरिकों को संत सेवालाल महाराज की जयंती के उपलक्ष्य में सबको शुभकामनाएं देते हुए मैं अपने समाज के सभी भक्तों को भी शुभकामनाएं देते हुए ಬಂಜಾರ ಸಮಾಜದ ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡಿ ಇಲ್ಲಿ ಸಮಾಜದ ನೌಕರಶಾಹಿ ವರ್ಗ, ಸಮಾಜಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲ ವಿಭಾಗಗಳ ನಾಯಕರು, ಮಹಿಳೆಯರು ಎಲ್ಲರೂ ಕೂಡಿ ಬಹಳಷ್ಟು ವಿಜೃಂಭಣೆಯಿಂದ ಈ ಆಚರಣೆಯಲ್ಲಿ ಭಾಗಿಯಾಗಿದ್ದೇವೆ. ಆದರೆ ದುರ್ದೈವದ ಸಂಗತಿ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿ ಭಾಳಷ್ಟು ಜನಸಂಖ್ಯೆಯಲ್ಲಿ ಸೇರಬೇಕಾಗಿರ್ತಕ್ಕಂಥ ಜನಗಳು ಸೇರಿಸಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಕರೋನಾದ ನಿಯಮದಂತೆ ನಾವು ಸರ್ಕಾರದ ನಿಯಮವನ್ನು ಪಾಲನೆ ಮಾಡಿ ಇವತ್ತು ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆ, ಇಲ್ಲಿ ಎಲ್ಲ ಸಮಾಜದ ಬಂಧುಗಳು, ಭಕ್ತಾದಿಗಳು ಎಲ್ಲರೂ ಬಂದು ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ, ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರಿಗೆ ನಾನು ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಿ ನಾನು ಬಗಾರ್ ಹುಕುಂ ಸಾಗವಾಳಿದಾರರ ಹೆಸರಿನಲ್ಲಿ ಪಹಣಿ ಪತ್ರಿಕೆ ಮಾಡುವುದು, ಪಹಣಿ ಪತ್ರಿಕೆಗಳಲ್ಲಿಯ ತಪ್ಪುಗಳನ್ನು ಸರಿಪಡಿಸುವುದು, ರೈತರ ಭೂಮಿಗಳನ್ನು ಸರ್ವೆ ಮಾಡಿ ಫೌಡಿ ಮುಕ್ತ ಗ್ರಾಮಗಳಿಗಾಗಿ ಪರಿವರ್ತಿಸುವುದು, ಇನಾಮ್ ಜಮೀನುಗಳನ್ನು ಇನಾಮದಾರರ ಹೆಸರಿಗೆ ವರ್ಗಾಯಿಸುವುದು ಹಾಗೂ ರೈತರ ಪಟ್ಟ ಭೂಮಿಯಲ್ಲಿ ವಕ್ಫ್ ಮಂಡಳಿ ಎಂದು ನಮೂದಿಸಿದ್ದನ್ನು ತೆಗೆದು ಹಾಕಬೇಕು ಸೇರಿದಂತೆ ಇತ್ಯಾದಿ ಬೇಡಿಕೆಗಳು ಈಡೇರಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಭಾ ಬೀದರ್ ಜಿಲ್ಲಾ ಮಂಡಳಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಐಕೆಎಸ್ ರಾಜ್ಯ ಉಪಾಧ್ಯಕ್ಷದ ಬಾಬುರಹುನ್ನವರು ಮಾತನಾಡುತ್ತಾ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಮಂಡಳಿಯ ಕರೆಯಂತೆ ಅಖಿಲ ಭಾರತ ಕಿಸಾನ್ ಸಭಾ ಬೀದರ್ ಜಿಲ್ಲಾ ಮಂಡಳಿಯ ವತಿಯಿಂದ ಬೀದರ್ ಜಿಲ್ಲೆಯ ಪ್ರಮುಖ ಬೇಡಿಕೆ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ರಾಷ್ಟ್ರದಲ್ಲಿಯೇ ಕರ್ನಾಟಕದ ಭೂ ಸುಧಾರಣೆ ಕಾಯ್ದೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ, ಭೂಮಿ ಮಂಜೂರಾತಿ ನಿಯಮಾವಳಿಗಳು ಪ್ರಗತಿಪರವೆಂದು ಹೇಳಲಾಗುತ್ತಿತ್ತು. ಆದರೆ 1991ರಿಂದ ಬಂಡವಾಳದಾರರ ಪರವಾಗಿರುವ ಆರ್ಥಿಕ ನೀತಿಗಳಿಂದಾಗಿ ಕರ್ನಾಟಕ ರೈತರು, ಕೃಷಿ ಕಾರ್ಮಿಕರು ಹೋರಾಟದಿಂದ ಪಡೆದು ಭೂಮಿಯ ಮಾಲೀಕತ್ವವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಸರ್ಕಾರ ನಿರ್ಮಿಸುತ್ತಾ ಬಂದಿರುತ್ತದೆ. ರೈತ ವಿರೋಧಿಯಾಗಿದ್ದ 3 ಕೃಷಿ ಮಾರುಕಟ್ಟೆ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿದ್ದರೂ ಕೂಡ ತಮ್ಮ ನೇತೃತ್ವದ ಸರ್ಕಾರವು
ಎದುರು ಖಾಸಗಿ ಮಾರುಕಟ್ಟೆಗಳನ್ನು ಸ್ಥಾಪಿಸಲಾಗುತ್ತದೆ. ಈಗಾಗಲೇ ಬೆಳಗಾವದಲ್ಲಿ ರೈತರು ಖಾಸಗಿ ಮಾರುಕಟ್ಟೆಯ ವಿರುದ್ಧ ಚಳವಳಿ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಬೃಹತ್ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಕಿಸಾನ್ ಸಂಘದ ರಾಜ್ಯ ಮಂಡಳಿಯ ಬೀದರ್ ಜಿಲ್ಲಾ ಪದಾಧಿಕಾರಿಗಳಾದ MT ಖಮರ್ ಪಾಟೀಲ್ ಅವರು ಸೇರಿದಂತೆ ಇತರರು ಇದ್ದರು. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಇನ್ಕ್ಲಾಬ್ ಜಿಂದಾಬಾದ್ 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 ಇನ್ಕ್ಲಾಬ್ ಜಿಂದಾಬಾದ್ 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 ಇನ್ಕ್ಲಾಬ್ ಜಿಂದಾಬಾದ್ ಕ್ರಮಗೊಳಿಸಿ ಸಾಗುವಳಿದಾರರನ್ನು ಇನ್ಕ್ಲಾಬ್ ಜಿಂದಾಬಾದ್ ಇನ್ಕ್ಲಾಬ್ ಜಿಂದಾಬಾದ್ ರೈತ ವಿರೋಧಿ ಸರ್ಕಾರಕ್ಕೆ ಪಾರ್ಲಿಮೆಂಟ್ ಗೊತ್ತಾಯ್ತು. ಅದರ ನಂತರ ಪೊಲೀಸ್ ಯಾರ ಕಡೆ ಹೊಂಟದಂತ ನಾವು ಮೊನ್ನೆ ನೋಡಿದೆವು. ಕೆಲವು ನಮ್ಮ ಯಾವ ಊರಿ ಟಿ ಮರ್ಜಾಪುರದಾಗ. ಅದರ ನಂತರ ನಮ್ಮ ನಜೀರ್ ಅಹಮದ್ ಭೂಮಿ 6 ಎಕರೆ ಭೂಮಿ 6 ಎಕರೆ ಕಬ್ಜೆ ಮಾಡಕ್ಕೆ ಬಂದಂಥ ವ್ಯಕ್ತಿ ಇಲ್ಲಿಂದ ಭೂಮಿ ಹಂಚ್ತೀರಲ್ಲ ಆ ಭೂಮಿ ಹಂಚ ಮೆಂಬರ್ ಆಗಿತ್ತು. ಹೀಗಾಗಿ ಇಂಥದ್ದೇನು ನಡೆದಿಲ್ಲ. ಒಂದು ಕಡೆ ಸರ್ಕಾರ ಖುದ್ದು ನಿಂತು ರೈತರು ಮಾಡೋರು ಆ ಮಾಡೋರು ಆಗ ಸಲುವಾಗಿ ಸರ್ಕಾರಿ ಕಾರಣ. ಮತ್ತು ನಮ್ಮ ಇವ್ರದ್ದು ಕತೆ ಕೇಳಿರಲ್ಲ ನೀವು, ಗದಗದು ಶಿಶುನಾಳ್ ಶರೀಫ್ ಏನು ಹೇಳಿರು, ಮನುಷ್ಯ 9 ಕೂಗಳು ಇರ್ತಾವಂತೆ. ಈ ರೈತ ಸಂಘದ ನೇತೃತ್ವದಲ್ಲಿ ಡೆಲ್ಲಿದಲ್ಲಿ ನಾವೇನು 1 ವರ್ಷ ಮೀಟಿಂಗ್ ಮಾಡಿದೆವು, 1 ವರ್ಷ ಹಡ್ತಾಳ ಮಾಡಿದೆವು. ಆ ರೈತರು 9 ಏನಿದ್ದು ನರೇಂದ್ರ ಬಗರ್ ಹುಕುಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಿ ಎಲ್ಲರೂ ಊಟ ಮಾಡಿ ಬಂದಿಲ್ಲ. ಸ್ಲೋಗನ್ ಒಬ್ಬರು ಕರ್ನಾಟಕ ರಾಜ್ಯದಲ್ಲಿ ಬಗರ್ ಹುಕುಂ ಸಕ್ರಮಗೊಳಿಸ್ರಿ. ಮತ್ತು ಈ ಭೂಮಿದಲ್ಲಿ ರೈತರ ಭೂಮಿದಲ್ಲಿ ವಕ್ಫ್ ಕಮಿಟಿ ಅಂತ ಹೆಸರೇನು ಬಂದದ ಅದು ತೆಗೆದು ಹಾಕ್ರಿ. 3ನೇದಂದ್ರೆ ಈ ಏನು ಆಸ್ತಿಯನ್ನು ಮಾರ್ತಾ ಇದ್ದಾರೆ ಆಸ್ತಿ ಮಾರಕ್ಕೆ ನಾವು ವಿರೋಧ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಸರ್ವೆ ಮಾಡೋದ್ರಲ್ಲಿ ನೋಡ್ತೇವೆ. ಸರ್ವೆ ಮಾಡ್ಲಿಕ್ಕೆ ಈಗ ಸರ್ವೆ ಮಾಡಬೇಕಾದ್ರೆ 10,000 20,000 ರೈತರು ಖರ್ಚು ಮಾಡಬೇಕಾಗ್ತದೆ. ಒಂದು ಮ್ಯೂಟೇಷನ್ ಮಾಡೋ ಸಲುವಾಗಿ ನಾವು ಮೊನ್ನೆ ನೋಡಿದೆವು. ಒಬ್ಬ ತಹಸೀಲ್ದಾರ್ ಮ್ಯೂಟೇಷನ್ 15 ಲಕ್ಷ ತೊಗೊಂಡು ಸಿಕ್ಕಿಬಿದ್ರು. ಅದು ಮ್ಯೂಟೇಷನ್ ಬೆಲೆ ಎಷ್ಟಾಗಿದೆ ಇವತ್ತು. ನಾವು ಸಣ್ಣೊಂದಿರ್ಲಕ್ಕೆ ಮ್ಯೂಟೇಷನ್ ತಲಾಟಿಗಳು ಏನು ಮಾಡ್ತೀವಿ, ಚಾ ಪಾನಿ ಮಾಡಿ ಮ್ಯೂಟೇಷನ್ ಮಾಡಿಬಿಡ್ತಾರೆ. ಇವತ್ತು 15 ಲಕ್ಷ ತೊಗೊಂಡು ಜೈಲಿಗೆ ಹೋಗಿ ಬಂದರು. ಇದು ಕಾರಣ ಯಾರು? ಇಲ್ಲಿದ್ದಂಥ ಸರ್ಕಾರ, ಇಲ್ಲಿದ್ದಂಥ MLAಗಳು, ಇಲ್ಲಿದ್ದಂಥ ಗುಂಡಗಳು, ಇಲ್ಲಿದ್ದಂಥ ಈ ಜಮೀನು ಕಬ್ಜಾ ಮಾಡೋರು, ಇವರೆಲ್ಲ ಒಂದಾಗಿ ಇವತ್ತು ಸರ್ಕಾರ ಅಳಿಗಾಡ್ಸತ್ತಾರೆ. ನಮ್ಮ ಬೊಮ್ಮಾಯಿ ಸರ್ಕಾರ ಭಾಳ ಒಳ್ಳೆ ತಿಳಿದೀವಿ ನಾವು. ಯಾಕಂದ್ರೆ SR ಬೊಮ್ಮಾಯಿ ಸೋಷಿಯಲಿಸ್ಟ್ ವಿಚಾರದಾರರು. ಆದರೆ SR ಬೊಮ್ಮಾಯಿನ ಮಗ ಏನು ಬಂದ ನಮ್ಮ ಬೊಮ್ಮಾಯಿ ಬಂದ ನಂತರ ಕೋಮು ಗಲಭೆಗಳು ಭಾಳ ಆಯಿತು. ಎಲ್ಲ ಕ್ರಿಶ್ಚಿಯನ್ ಮೇಲೆ ಅತ್ಯಾಚಾರ ಆಯಿತು, ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ. ಮತ್ತು ಇವತ್ತು ಸಾಯಿ ಹುಡುಗರ್ದಾನು ಹಿಂದೂ ಮುಸ್ಲಿಂ ಅಂತ ಅರ್ಲತ್ತಾರ, ಹಿಂದೂ ಮುಸ್ಲಿಂ ಅಂತ ಅರ್ಲತ್ತಾರ. ಈ ಏನು ಹಿಜಾಬ್ ಅಂತದಲ್ಲ ಅದು ಸಂಪ್ರದಾಯದಲ್ಲಿ ಹುಡುಗಿಯರು ಹಾಕ್ಕೊಂಡು ಬರ್ತಾವೆ. ಈ ಮತ್ತು ಜಮೀನ್ದಾರ್ ಜಾಗೀರ್ದಾರ್ ತಮ್ಮ ಹೆಂಡ್ರಿಗೆ, ಹಿಂದೂ ಜಾಗೀರ್ದಾರ್ ಇದ್ರೆ ತಮ್ಮ ಹೆಂಡ್ರಿಗೆ ಬುರ್ಕಾದಾಗ ಕರೆದೋದು ಎಕ್ಸಾಂಪಲ್ ನಾವು ಇದ್ರಾಗ. ಆದರೆ ಇವತ್ತೇನಾಗಿದೆ, ಹಿಜಾಬು ನಂತರ ಕೇಸರಿ ಅಂತೇಳಿ ಜಗಳ ಹಚ್ತಾರೆ. ನಮ್ಗೆ ಹಿಜಾಬ್ನೂ ಬೇಕಾಗಿಲ್ಲ, ಕೇಸರಿ ಬೇಕಾಗಿಲ್ಲ. ನಮಗೆ ನೌಕರಿ ಬೇಕು, ನಿಮ್ಮ ಮಕ್ಕಳಿಗೆ ನೌಕರಿ ಬೇಕಲ್ರಿ. 2 ಕೋಟಿ ನೌಕರಿ ಕೊಡ್ತೇವೆ ಅಂದಂತ ಪ್ರೈಮ್ ಮಿನಿಸ್ಟರ್ ಮ್ಯಾಲೆ ಕುಂತ ಇಲ್ಲಿವರೆಗೆ ಅದು ನೌಕರಿ ಕೊಡ್ಲಿಕ್ಕೆ ರೆಡಿ ಇಲ್ಲ. ಬೀದರ್ ನಗರದ ಹೊರವಲಯದಲ್ಲಿರುವ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತರಿಕ್ಷದ ಬಗ್ಗೆ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಅಂತರಿಕ್ಷದ ತಿಳಿದುಕೊಂಡರು. ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರೊಬ್ಬರು ಮಾತನಾಡುತ್ತಾ ಅಂತರಿಕ್ಷದ ಬಗ್ಗೆ ಅಮೆರಿಕ ಮತ್ತು ಲಂಡನ್ ಸೇರಿದಂತೆ ವಿವಿಧ ದೇಶಗಳು ವಹಿಸುತ್ತಿರುವ ಕಾಳಜಿಯನ್ನು ಭಾರತ ದೇಶ ಮಾಡುತ್ತಿಲ್ಲ.
ಇಸ್ರೋ ವಿಜ್ಞಾನಿಗಳು ದೇಶದ ಬಾಹ್ಯಾಕಾಶದಲ್ಲಿ ಅನೇಕ ಸಾಧನೆಗಳು ಮಾಡುತ್ತಿದೆ ಎಂದು ಹೇಳಿದರು. ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡುತ್ತಾ ಬೀದರ್ ನಗರದ ಹೊರವಲಯದಲ್ಲಿರುವ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತರಿಕ್ಷದ ಬಗ್ಗೆ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಅಂತರಿಕ್ಷದ ತಿಳಿದುಕೊಂಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸೇಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಇದ್ದರು. Right back to the ground, right? But we can escape gravity. How do we do it? What is it called? Yes, fantastic. What do we call that? Somebody said the right answer. What do we call that? Orbit, right? Great. But the sun's gravitational force is 85 here. So all these rocks will come towards the sun. Let's assume this is the sun. The rocks are coming towards the sun. So around the sun there is a gravitational force which is circular in shape. So as soon as the asteroid comes in, they will be continuing in the cycle. That's how we form this asteroid belt. Can you see these balloons? Yes. Now imagine these balloons are rockets. Okay? Imagine that these balloons are rockets. And these balloons are filled with, like our friend said, gas and fuel. What happens when we ignite the fuel? It burns and rocket goes up. Okay, but the challenging part is the rocket has to go straight. It has to go in its own direction. If it loses direction, what happens? You start the rocket and the rocket enters into neighbor's house. Right? So we have to be very careful how our rockets go. There has to be a direction. Set, go. See. 2, 1, go. I cannot jump beyond this ceiling. So to need that much energy, we need so much fuel. So that is why rockets are so tall. ಅಂತರಿಕ್ಷ ಒಂದು ತುಂಬ ದೊಡ್ಡ ಟಾಪಿಕ್. ಅದರಲ್ಲಿ ನಾವು ಭಾರತ ಇನ್ನೂ ತುಂಬ ಹಿಂದುಳಿದಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಬೇರೆ ದೇಶದಲ್ಲಿ ಅಮೇರಿಕದಲ್ಲಾಗಲಿ ಅಥವಾ ಲಂಡನಲ್ಲಾಗಲಿ ಅಥವಾ ಸ್ಪೇನಲ್ಲಾಗಲಿ ಅಂತರಿಕ್ಷಗೆ ಜನರನ್ನು ಕಳಿಸೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಭಾರತದಲ್ಲೂ ಅಷ್ಟೇ ಆಲ್ರೆಡಿ ನಾವು ಇಸ್ರೋ ಅಂತ ದೊಡ್ಡ ಸಂಸ್ಥೆಗಳು ನಮ್ಮ ರಾಕೆಟ್ಸ್ಗಳೆಲ್ಲ ಕಳಿಸಿ ಅದರಲ್ಲಿ ಸ್ಯಾಟಲೈಟ್ ಎಲ್ಲ ತಲುಪಿಸಿದ್ದಾರೆ. ಜನರನ್ನು ತಲುಪಿಸೋ ಪ್ರಯತ್ನ ನಾವು ಮುಂದಾಗಬೇಕು ಎಂದು, ಜನರಲ್ಲಿ ಈ ತಿಳುವಳಿಕೆ ಮೂಡಬೇಕೆಂದು ನಾವು ಈ ಜ್ಞಾನವನ್ನು ಹರಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಮಕ್ಕಳಿಂದನೇ ಶುರುವಾಗೋದು, ಇಂದಿನ ಮಕ್ಕಳೇ ಮುಂದಿನ ವಿಜ್ಞಾನಿಗಳಾಗೋದು. ಹೀಗಾಗಿ ಅಂತರಿಕ್ಷ ಬಗ್ಗೆ ನಾವು ಎಷ್ಟಾಗುತ್ತೆ ಅಷ್ಟು ಜ್ಞಾನವನ್ನು ಮಕ್ಕಳಿಗೆ ಹರಡಿಸಬೇಕೆಂದು ಸ್ಕೂಲಿನ ಆವರಣದಲ್ಲಿ ಬಂದು ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಸ್ಕೂಲಿಂದ ಮಾಡಿಕೊಟ್ಟಿದ್ದ ಎಲ್ಲ ವ್ಯವಸ್ಥೆಯನ್ನು ನಾವು ಧನ್ಯವಾದ ಎಂದು ಹೇಳುತ್ತೇವೆ. ಅಂತರಿಕ್ಷದ ವಿಜ್ಞಾನಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಒಂದು ದಾರಿ ತೋರಿಸಬಾರದು ಅನ್ನುವ ಕ್ವೆಶ್ಚನಿಗೆ ಇದು ನನಗೆ ಆನ್ಸರ್ ಆಗಿದೆ. ಆದರೆ ನಮ್ಮ ಶಾಲೆಯ ಮಕ್ಕಳು ಇವತ್ತು ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ತುಂಬ ಕ್ವೆಶ್ಚನ್ಸ್ಗಳಿಗೆ ಆನ್ಸರ್ ಮಾಡಿದ್ದಾರೆ. ಅದೇ ಅಲ್ಲದೆ ಅವರ ಕೆಲವು ಕ್ವೆಶ್ಚನ್ಸ್ಗಳು ಮಿಸ್ಟರ್ ಜಾಯನ್ ಅವರು ಹೇಳಿದ ಹಾಗೆ ಅಂತರಿಕ್ಷದಲ್ಲಿ ನಾಸಾದಲ್ಲಿ ದುಡಿಯುತ್ತಿದ್ದವರು, ಅವರು ಕೂಡ ಇವರಿಗೆ ಒಳ್ಳೆ ಇನ್ಪುಟ್ ಸೆಷನನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಮಾತಾಡೋದ್ರಿಂದ ಅವರಿಗೆ ಒಂದು ಆಸಕ್ತಿ ಮೂಡಿಸಿದ್ದಾರೆ. ನಮ್ಮ ಮಕ್ಕಳು ಕೂಡ ಮುಂದೆ ಈ ಫೀಲ್ಡಿಗೆ ಚಾಯ್ಸ್ ಮಾಡ್ತಾರೆ ಅನ್ನುವ ಆಶೆ ನನ್ನದು. ಅವರ ಇಂಟ್ರೆಸ್ಟ್ ತೋರಿಸಿದರೆ ಮುಂದೆ ಕೂಡ ಅವಿನಾಶ್ನವರು ಈ ಸೆಷನ್ಸ್ಗಳನ್ನು ಮುಂದುವರಿಸಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಥ್ಯಾಂಕ್ ಯು.
ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ತುರ್ತು ಸ್ಪಂದಿಸಲು ಅವರ ನೆರವಿಗಾಗಿ ಶಕ್ತಿ ಪಡೆ ರಚನೆ ಮಾಡಲಾಗಿದೆ. ಈ ಪಡೆಯು ಬೀದರ್ ಮಹಿಳಾ ಠಾಣೆಯ PSI ಶ್ರೀಮತಿ ಸವಿತಾ ಪ್ರಿಯಾಂಕಾ ಅವರ ಉಸ್ತುವಾರಿಯಲ್ಲಿ 2 ತಂಡಗಳಲ್ಲಿ ಕರ್ತವ್ಯ ನಿರ್ವಹಿಸಲಿದೆ. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ತುರ್ತು ಸ್ಪಂದಿಸಲು ಅವರ ನೆರವಿಗಾಗಿ ಶಕ್ತಿ ಪಡೆ ರಚನೆ ಮಾಡಲಾಗಿದೆ. ಈ ಪಡೆಯು ಬೀದರ್ ಮಹಿಳಾ ಠಾಣೆಯ PSI ಶ್ರೀಮತಿ ಸವಿತಾ ಪ್ರಿಯಾಂಕಾ ಅವರ ಉಸ್ತುವಾರಿಯಲ್ಲಿ 2 ತಂಡಗಳಲ್ಲಿ ಕರ್ತವ್ಯ ನಿರ್ವಹಿಸಲಿದೆ. ಶಕ್ತಿ ಪಡೆಯ ಕರ್ತವ್ಯಗಳು ಮಹಿಳೆಯರ ವಿರುದ್ಧ ಕಾನೂನು ಬಾಹಿರ ಕೃತ್ಯಗಳು ಕಂಡು ಬಂದಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಸೂಕ್ತ ಕ್ರಮಕ್ಕಾಗಿ ಕಳುಹಿಸುವುದು, ಜಿಲ್ಲೆಯ ಅನೇಕ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಕ್ಕಳ ಹಾಗೂ ಮಹಿಳೆಯರ ಕಳ್ಳ ಸಾಗಾಣಿಕೆ, ಬಾಲ್ಯ ವಿವಾಹ ಮತ್ತು ಲೈಂಗಿಕ ದೌರ್ಜನ್ಯ ತಡೆಯುವ ಬಗ್ಗೆ ಕಾನೂನು ತಿಳುವಳಿಕೆ ಮತ್ತು ಅರಿವು ಮೂಡಿಸುವುದು, ಮಹಿಳೆಯರು ಮತ್ತು ಮಕ್ಕಳು ಹೇಗೆ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಪ್ರಾತ್ಯಕ್ಷಿಕತೆ ಹಾಗೂ ಮೌಲಿಕ ತರಬೇತಿ, ಬೇಸಿಕ್ ಟ್ರೈನಿಂಗ್ ಮತ್ತು ಕರಾಟೆ ಅಂಗತಂತ್ರಗಳ ಮೂಲಕ ಮಾಹಿತಿಯನ್ನು ನೈಜ ರೂಪದಲ್ಲಿ ಒದಗಿಸುವುದು, ಶಾಲಾ ಕಾಲೇಜು, ಬಸ್ ನಿಲ್ದಾಣ, ಪಾರ್ಕ್ ಹಾಗೂ ಚಿತ್ರಮಂದಿರಗಳಿಗೆ ಭೇಟಿ ನೀಡಿ ಸತತವಾಗಿ ಕಾರ್ಯಕ್ರಮಗಳು ನಡೆಸುವುದು, ಮಹಿಳಾ ಕಾಣೆ ಪೀಡಿಸುವುದು, ಕೌಟುಂಬಿಕ ಕಿರುಕುಳ, ಲೈಂಗಿಕ ಕಿರುಕುಳ, ಪೋಸ್ಕೋ ಹಾಗೂ ಇನ್ನಿತರ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವುದು, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಮಾಹಿತಿ ಸಲ್ಲಿಸಲು ಸಾರ್ವಜನಿಕರು 112 ಮತ್ತು ಬೀದರ್ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ 0848222670 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಅವರು ತಿಳಿಸಿದರು. ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರಾದ ಡಾಕ್ಟರ್ ಕೆ ಮಂಜು ಅವರ ಜನ್ಮದಿನ ಪ್ರಯುಕ್ತ ಗುರುಪಾದಪ್ಪ ನಾಗರಂಪಳ್ಳಿ ಆಸ್ಪತ್ರೆಯಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ ಮಾಡಲಾಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.